ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತನ ಬರ್ಬರ ಕೊಲೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಕೊಲ್ಲಲಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿ ನಾಯಕರು. ಹಾಗಾದ್ರೆ ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ಮೊನ್ನೆ ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯಿಂದ ಆಕ್ರೋಶಗೊಂಡಿರ್ತಕ್ಕಂಥ ಜನ ರೊಚ್ಚಿಗೆದ್ದು ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕ್ರಿಕೆಟ್ ಮೈದಾನಕ್ಕೆ ಬಂದು ಕೂಗ್ತಾನೆ ಅಂತ ಅಂದಾಗ ಸಹಜವಾದ ಆಕ್ರೋಶದಿಂದ ಹೊಡೆದ್ರು. ಅದಕ್ಕೆ ಪ್ರತಿಕಾರ ಭಾರತ್ ಮಾತಾ ಕಿ ಜೈ ಅನ್ನೋನು ಹತ್ಯೆ. ದ್ರೋಹಿಗಳು ಒಳಗೆ ಇದ್ದಾರೆ. ಹೊರಗಿನ ಶತ್ರುಗಳನ್ನು ನಿಗ್ರಹಿಸೋದು ನಿಯಂತ್ರಿಸೋದು ಕಷ್ಟದ ಕೆಲಸ ಅಲ್ಲ. ನಮ್ಮ ಸೈನಿಕ ಸಾಮರ್ಥ್ಯ ಇದೆ, ಅದು ಮಾಡುತ್ತೆ. ಮತ್ತು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗ್ತದೆ. ಈ ರೀತಿ ರಾಜ್ಯದಲ್ಲಿ ಬರಬರವಾಗಿ ಹತ್ಯೆ ಮಾಡುವಂಥದ್ದು ಇದು ಏನು ಸೂಚಿಸ್ತದೆ? ನೀವು ಒಂದು ಕೋಮಿಗೆ ಹೆಚ್ಚು ಉತ್ತೇಜನ ಕೊಡೋದ್ರಿಂದ ಈ ರೀತಿ ರಾಜಾರೋಷವಾಗಿ ಮರ್ಡರ್ ಮಾಡುವಂಥದ್ದು. ಬೆಳಗಾವಿಯಲ್ಲಿನೂ ಅನೇಕ ಘಟನೆಗಳಾಗಿದ್ದಾವೆ, 8 ಮರ್ಡರ್ ಆಗಿದ್ದಾವೆ ನೋಡಿ ನೀವು. ಈ ಸರ್ಕಾರ ಬಂದಂತಾರೆ. ಹೀಗಾಗಿ ಇವತ್ತು ಈ